ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಧನ್ಯವಾದಗಳು. ಇವತ್ತು ನಾನು ಮಂಡ್ಯ ಸ್ಟೈಲಲ್ಲಿ ತಲೆಕಾಲು ಮಾಂಸದ ಸಾಂಬಾರು ಹಾಗೆ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮುದ್ದೆ ಜೊತೆ ತಲೆಕಾಲು ಸಾಂಬಾರು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೂಪ್ ಮಾಡೋದಕ್ಕೆ ಆಡಿಂದು ಮಾಂಸನ ತೊಗೊಂಡಿದ್ದೀನಿ, ಅಂದರೆ ಆಡಿಂದು ತಲೆ ಮತ್ತು ಕಾಲನ್ನ ತೊಗೊಂಡಿದ್ದೀನಿ. ಇದರಿಂದನೇ ಸೂಪ್ ಮಾಡಬೇಕು. ಇದರಿಂದ ಸೂಪ್ ಕುಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ತಲೆಕಾಲು ಮಾಂಸನ ಚೆನ್ನಾಗಿ 2-3 ಸಲ ತೊಳ್ಕೊಬೇಕು. ಯಾಕೆ ಅಂತ ಅಂದರೆ ಇದನ್ನು ಸುಟ್ಟಿರ್ತಾರೆ, ಬೆಂಕಿನಲ್ಲಿ ಸುಟ್ಟಿರ್ತಾರೆ. ಅದು ಕಪ್ಪು ಮಸಿ ಎಲ್ಲ ಹೋಗಬೇಕು, ಆ ಸುಟ್ಟಿರೋ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಒಂದು 3-4 ಸಲ ತುಂಬ ಚೆನ್ನಾಗಿ ತೊಳ್ಕೊಬೇಕು. ನಾನು ಚೆನ್ನಾಗಿ ತೊಳೆದು ಸೋರು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ನಾನು ಕುಕ್ಕರ್ಗೆ ಇವಾಗ ಯಾವುದೇ ಥರದ್ದು ಆಯಿಲ್ ಆಗಲಿ ಏನೂ ಹಾಕಿ ನಾನು ಫ್ರೈ ಮಾಡಲ್ಲ. ಸೂಪ್ ಮಾಡ್ಕೋಬೇಕು ಅಂತಂದರೆ ಇದೇ ರೀತಿಯಾಗಿ ಮಾಡಬೇಕು. ಈ ಸೂಪು ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಈಗ ಕಂಪ್ಲೀಟಾಗಿ ತಲೆಕಾಲು ಮಾಂಸನ ನಾನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮಟನ್ನು ಮುಳುಗುವಷ್ಟು, ಅಂದರೆ ತಲೆಕಾಲು ಮಾಂಸ ಮುಳುಗುವಷ್ಟು ನೀರನ್ನು ಹಾಕಿ ಕೂಗ್ಸೋದಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಸಾಕು, ಇಷ್ಟು ನೀರು ಕಂಪ್ಲೀಟಾಗಿ ಬೇಯುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಷಲ್ನ ನಾನು ತೆಕ್ಕೊತಾ ಇದ್ದೀನಿ. ಫಸ್ಟ್ 2 ವಿಷಲ್ ತೆಕ್ಕೊತೀನಿ. ನೋಡಿ, ಈಗ ತಲೆಕಾಲು ಮಾಂಸ ಸ್ವಲ್ಪ ಬೆಂದಿರುತ್ತೆ, ಅಂದರೆ ನೀರು ಸೂಪ್ ಬಿಟ್ಕೊಂಡಿರುತ್ತೆ. ಆಯ್ಲಿ ಥರ ಏನಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಮತ್ತು ಈಗ ನಾನು ಇನ್ನೊಂದು ಸ್ವಲ್ಪ ಬೇಯಬೇಕು. ಆ ಕಾರಣಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಅಂದರೆ ಕಾಳು ಮೆಣಸಿನ ಪುಡಿ ಏನಿರುತ್ತೆ ಅದನ್ನು ಹಾಕ್ಕೋಬೇಕು. ಮತ್ತು 1/2 ಸ್ಪೂನ್ನಷ್ಟು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಪೌಡರ್ನ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಜಾಸ್ತಿ ಹಾಕಬೇಡಿ. ಸಾಂಬಾರು ಮಾಡುವಾಗ ಮತ್ತೆ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಸೂಪಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕಿ ಒಂದು ಸಲ ಸೌಟಿನಲ್ಲಿ ಈ ರೀತಿಯಾಗಿ ತಿರುಗಿಸಿ ಮತ್ತೆ ಮುಚ್ಚಳ ಮುಚ್ಚಿ 1 ವಿಷಲ್ ಮಾತ್ರ ತೆಕ್ಕೊಳ್ಳಿ, ಸಾಕು. ಈಗ ಆಲ್ರೆಡಿ 2 ಸಲ ವಿಷಲ್ ತೊಗೊಂಡಿರ್ತೀವಿ, ಈಗ 1 ವಿಷಲ್ನ ತಗೊಳ್ಳಿ, ಸಾಕು. ನೋಡಿ, ಗ್ಯಾಸ್ ಹಚ್ಚಿ ಇಡ್ತಾ ಇದ್ದೀನಿ. ಅದು 1 ವಿಷಲ್ ಬರೋ ಅಷ್ಟರೊಳಗಡೆ ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸು, ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಗಸಗಸೆನ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆನ ತೊಗೊಂಡಿದ್ದೀನಿ, ಮತ್ತು ಟೊಮೊಟೊ ಒಂದು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಮತ್ತು ಶುಂಠಿನ ತೊಗೊಂಡಿದ್ದೀನಿ ನಾನಲ್ಲಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಿಷ್ಟು ಮಸಾಲೆಗೆ, ಅಂದರೆ ಸಾಂಬಾರು ಏನು ಮಾಡ್ತೀವಿ ತಲೆಕಾಲು ಸಾಂಬಾರು ಮಾಡೋದಕ್ಕೆ ಅದಷ್ಟು ಬೇಕು. ಈಗ ಅದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು. ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಅಂದರೆ ಈ ಥರ ಹಸಿ ವಾಸನೆ ಹೋದರೆ ತುಂಬ ಟೇಸ್ಟ್ ಕೊಡುತ್ತೆ. ನಾವು ಮಟನ್ ಸಾಂಬಾರೆಲ್ಲ ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಸ್ಮೆಲ್ ಹೋಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಹಸಿದು ಈರುಳ್ಳಿ ಬೆಳ್ಳುಳ್ಳಿದು ವಾಸನೆ ಬರುತ್ತೆ, ಆ ಕಾರಣಕ್ಕೋಸ್ಕರ. ಮತ್ತು ಈಗ ನಾನು ಟೊಮೊಟೊನೂ ಹಾಕ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಮೆಣಸು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಏನಿತ್ತು ಅದನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಗೂ ಕಡಲೆನ ಬಿಟ್ಟು ಉಳಿದಿದ್ದೆಲ್ಲ ಪದಾರ್ಥನೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದೂ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಗಸಗಸೆ ಕೂಡ ಹಾಕ್ಕೊತಾ ಇದ್ದೀನಿ. ಗಸಗಸೆದು ಫ್ರೈ ಮಾಡೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಕೂಡ ಘಮ್ ಅಂತ ಇರುತ್ತೆ. ಹಾಗಾಗಿ ಸ್ವಲ್ಪ ಗಸಗಸೆನೂ ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ. ತುಂಬ ಹುರಿಯೋದು ಬೇಡ, ಕಪ್ಪಾಗೋ ರೀತಿಯಲ್ಲಿ ಹುರಿಯೋದು ಬೇಡ. ಈಗ ಆಗಿದೆ, ಇದು ಸಾಕು, ಇಷ್ಟು. ಈಗ ಸ್ವಲ್ಪ ತಣ್ಣಗಾದ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನಿದೆ ಅದ್ರ ಜೊತೆಗೆ ನಾವಿವಾಗ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಐಟಮ್ಸ್ನೂ ಹಾಕ್ಕೊಳ್ಳೋಣ. ನೋಡಿ, ಕಾಯಿ, ಕಡಲೆ ಏನಿದೆ ಅದೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಹಾಗೂ ತೆಂಗಿನಕಾಯಿನ ನಾನು ಫ್ರೈ ಮಾಡಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊತೀನಿ. ಮತ್ತು ಈಗ ಫ್ರೈ ಮಾಡ್ಕೊಂಡಿರೋವಂಥ ಐಟಮ್ನು ಕೂಡ, ಅಂದರೆ ಏನು ಈರುಳ್ಳಿ ಟೊಮೊಟೊ ಎಲ್ಲ ಏನು ಫ್ರೈ ಮಾಡಿದ್ವಿ ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಮಿಕ್ಸಿ ಜಾರ್ಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ
ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಗ್ರೈಂಡ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸೂಪ್ ಕೂಡ ರೆಡಿಯಾಗಿದೆ. ಈಗ ಏನು ಹಾಕಿದ್ವಿ, ಜೀರಿಗೆ, ಮೆಣಸಿನ ಪುಡಿ, ಸಾಲ್ಟ್ ಹಾಕಿದ್ದೀವಿ. ಈಗ ಇದನ್ನು ಸ್ವಲ್ಪ ಶೋಧಿಸ್ಕೊಳ್ಳೋಣ. ನಾನು ಈ ಥರ ಟೂತ್ ಬೇಷನ್ಗೆ ಹಾಕಿಟ್ಕೊಂಡಿದ್ದೀನಿ. ಜಾಲರಿ ಬೇಷನ್ಗೆ ಹಾಕಿ ಈ ರೀತಿಯಾಗಿ ತೆಕ್ಕೊತಾ ಇದ್ದೀನಿ. ಈಗ ಆ ಕುಕ್ಕರ್ನ ಒಂದು ಸಲ ತೊಳ್ಕೊತೀನಿ ನಾನು. ಈಗ ಇದರಲ್ಲಿ ಮಟನ್ ಆಲ್ರೆಡಿ 3 ಸಲ ಕೂಗಿಸಿದ್ದೀವಿ, ಅಂದರೆ ತಲೆಕಾಲು ಮಾಂಸನ 3 ಸಲ ಕೂಗಿಸಿರೋದ್ರಿಂದ ಹೆಚ್ಚು ಕೂಗಿಸೋವಂಥ ಅವಶ್ಯಕತೆ ಬರಲ್ಲ, ಬೇಗನೆ ಆಗುತ್ತೆ. ಮತ್ತು ಈಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಕುಕ್ಕರು ಕಾದ್ಮೇಲೆ ಇದಕ್ಕೆ ಸ್ವಲ್ಪ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಆಯಿಲ್ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊತಾ ಇಲ್ಲ, ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಈ ತಲೆಕಾಲು ಮಾಂಸದಲ್ಲೇ ಆಯಿಲ್ ಅಂಶ ತುಂಬಾ ಇರುತ್ತೆ, ಆಯಿಲ್ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಅತಿಯಾಗಿ ಹಾಕ್ಕೊತಾ ಇಲ್ಲ, ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಅದು ಮಟನ್ನ ಸ್ವಲ್ಪ ಹಾಕ್ಕೊತೀನಿ. ಜಾಸ್ತಿ ಏನು ಫ್ರೈ ಮಾಡಲ್ಲ ನಾನು, ಯಾಕೆಂದರೆ ಮುಂಚೆ ಆಲ್ರೆಡಿ ಕೂಗಿಸ್ಕೊಂಡಿರೋದ್ರಿಂದ ಇವಾಗೇನು ನಾನು ಫ್ರೈ ಮಾಡೋದಕ್ಕೆ ಹೋಗಲ್ಲ. ನಾನು ಬೆಂದಿದೆಯಾ ಏನು ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೆ. ಅದು ಬಿದ್ದು ಹೋಗ್ತಾ ಇತ್ತು. ಅಂದರೆ ಇನ್ನೊಂದು ಸಲ ಕೂಗಿಸ್ಬೇಕಾ ಅಥವಾ ಒಂದು ಕೂಗು ಸಾಕಾ ಅನ್ನೋದಕ್ಕೆ ಚೆಕ್ ಮಾಡ್ತಿದ್ದೆ. ಅದು ಹೋಗ್ತಿತ್ತಲ್ಲ, ಹಾಗೆ ಗಮನಿಸಿದೆ, ಬೆಂದಿದೆ ಏನಿಲ್ಲ, ಒಂದು ಸಲ ಕೂಗಿದ್ರೆ ಸಾಕು ಅಂದ್ಕೊಂಡು ನಾನು ಡೈರೆಕ್ಟ್ ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇವಾಗೇನು ನಾವು ರುಬ್ಬಿರೋ ಮಸಾಲೆ ಇತ್ತು, ಆ ಮಸಾಲೆನ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಸಾಂಬಾರು ಪೌಡರ್ನು ಕೂಡ ಹಾಕ್ಕೋಬೋದು, ಅಥವಾ ನೀವು ಧನಿಯಾ ಮೆಣಸಿನ್ಕಾಯಿನೂ ಕೂಡ ಹುರಿದು ಒಟ್ಟಿಗೆ ನೀವು ರುಬ್ಕೊಂಡು ಹಾಕ್ಕೋಬೋದು. ನಾನು ಮಟನ್ ಸಾಂಬಾರ್ಗೆ ಅಂತಲೇ ನಾನು ಬೇರೆ ಸಾಂಬಾರು ಪೌಡರ್ನ ನಾನು ಮಾಡಿಟ್ಕೊಂಡಿರ್ತೀನಿ. ಚಿಕನ್ಗೆ, ಮಟನ್ಗೆ ಎಲ್ಲದಕ್ಕೂ ಹಾಕೋದಕ್ಕೆ ಅಂತಲೇ ಬೇರೆ ಸಾಂಬಾರು ಪೌಡರ್ ಮಾಡಿಟ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಹಾಗೇ ನಾವು ಮಾಡೋದು. ಹಾಗಾಗಿ ನಾನು ಧನಿಯಾ ಮೆಣಸಿನ್ಕಾಯಿ ಹುರ್ಕೊಂಡು ಹಾಕಿಲ್ಲ. ನೋಡಿ ಈಗ ಇಲ್ಲಿ ಸಪ್ರೇಟಾಗಿ ನಾ ಮಟನ್ ಸಾಂಬಾರು ಪುಡಿ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಖಾರ ಕಡಿಮೆನೇ ಇರುತ್ತೆ ಸಾಂಬಾರು ಪೌಡ್ರದು, ಹಾಗಾಗಿ ಸ್ವಲ್ಪ, ಅಂದರೆ ಅಷ್ಟು ಖಾರ ಬೇಯೋದಕ್ಕೆ ಇಷ್ಟು ಸಾಂಬಾರು ಪೌಡ್ರ್ ಅವಶ್ಯಕತೆ ಇತ್ತು. ಒಂದು ಸಲ ನೀರಿನಲ್ಲಿ ಈ ರೀತಿಯಾಗಿ ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ನೇರವಾಗಿ ಹಾಕಿದರೆ ಗಂಟಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಒಂದು ಸಲ ನೀರಿನಲ್ಲಿ ಈ ರೀತಿ ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿಗೆ ಬೇಕಾದ್ರೆ ರುಬ್ಕೋಬೋದು. ನಾನು ಮಿಕ್ಸಿ ಅದು ಎಕ್ಸಸ್ ಆಗ್ತಿತ್ತು ಅಂತೇಳಿ ಮಿಕ್ಸಿಗೆ ಹಾಕಲಿಲ್ಲ. ನೋಡಿ ಈ ಸಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಲ್ರೆಡಿ ಒಂದು ಸಲ ಉಪ್ಪನ್ನು ಹಾಕಿರ್ತೀನಿ, ಈಗ ನೋಡಿಕೊಂಡು ಅಷ್ಟೇ ಉಪ್ಪನ್ನು ಹಾಕಬೇಕು. ನಾನು ಮುಂಚೆ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಈಗ ಕುದಿ ಬಂದಿದೆ. ಕುದಿ ಬಂದಾದಮೇಲೆ ಈ ರೀತಿಯಾಗಿ ಕುಕ್ಕರ್ ಮುಚ್ಚಳನ ಹಾಕಿ ಒಂದೇ ಒಂದು ವಿಷಲ್ನ ತಗೊಂಡೆ. ನೀವು ಮಟನ್ನು ಹೇಗಿರುತ್ತೆ ಅನ್ನೋದು, ಅಂದರೆ ತಲೆಕಾಲು ಮಾಂಸ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಇಲ್ಲಿ ಎಳೆ ಮಾಂಸ ಸಿಕ್ಕಿತ್ತು, ಹಾಗಾಗಿ ನನಗೆ ಜಾಸ್ತಿ ಕೂಗಿಸೋಂಥ ಅವಶ್ಯಕತೆ ಇರಲಿಲ್ಲ. ನೋಡಿ ತಲೆಕಾಲು ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ, ಮತ್ತು ಸಾಂಬಾರು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ನೀವು ಇದೇ ಗಟ್ಟಿನಲ್ಲಿ ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲ ತೆಳು ಬೇಕು ಅಂತಂದ್ರೂ ಕೂಡ ನೀವು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ನೋಡಿ ಮುದ್ದೆ ಜೊತೆ ತಲೆಕಾಲು ಸಾಂಬಾರು, ಹಾಗೆ ಪಕ್ಕದಲ್ಲಿ ಸೂಪ್ ಕೂಡ ರೆಡಿಯಾಗಿದೆ. ಸೂಪ್ ನೋಡ್ತಾ ಇದ್ದೀರಲ್ವ, ಯಾವುದೇ ಥರದ್ದು ಎಣ್ಣೆ ಆಗಲಿ ಮತ್ತೊಂದಾಗಲಿ ಏನೂ ಹಾಕಿಲ್ಲ, ಒಂದು ಬೆಣ್ಣೆ ಕೂಡ ಹಾಕಿಲ್ಲ. ಸೂಪು ಹಾಗೇ ರೆಡಿಯಾಗಿದ್ದು ಎಷ್ಟು ಒಳ್ಳೆಯದು ಅಂತೇಳಿ. ನಮ್ಮ ಕಡೆಯಲ್ಲಿ ಬಾಣಂತಿಯರಿಗೆ, ಮೊದಲ ಸಲ ಮೆಚೂರಾದ ಹೆಣ್ಮಕ್ಳುಗಳಿಗೆ, ಅಥವಾ ಏನಾದರೂ ಆಪ್ರೇಷನ್ ಆಗಿದ್ದರೆ ಅಂಥವರಿಗೆಲ್ರಿಗೂ ನಾವು ಈ ಥರ ಆಡಿಂದೇ ಕೊಡ್ತೀವಿ. ನಾವು ಕುರಿದ್ನಲ್ಲಿ ಸೂಪ್ ಮಾಡಿ ಕೊಡಲ್ಲ, ಆಡಿನಲ್ಲೇ ನಾವು ಸೂಪ್ ಮಾಡಿ ಕೊಡ್ತೀವಿ. ಆಡನ್ನೇ ಯಾಕೆ ಚೂಸ್ ಮಾಡ್ತೀವಿ ಅಂತ ಅಂದರೆ, ಆಡು ತಿಂದೇ ಇರೋವಂಥ ಸೊಪ್ಪಿಲ್ಲ, ಎಲ್ಲ ಥರದ ಸೊಪ್ಪನ್ನು ಕೂಡ ಆಡು ತಿನ್ನುತ್ತೆ. ಆ ಕಾರಣಕ್ಕೋಸ್ಕರನೇ ನಾವು ಆಡಿನಲ್ಲೇ ನಾವು ಸೂಪನ್ನು ಮಾಡಿ ಕುಡಿಸ್ತೀವಿ. ಮೊದಲೇ ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ತಿಳಿಯದ ವಿಷಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆಡಿನಲ್ಲೇ ನಾವು ಸೂಪ್ ಮಾಡಿ ಕೊಡಿಸೋದ್ರಿಂದ ಕೈಕಾಲಿಗೆ ಏನಾದರೂ ಏಟಾಗಿದ್ದು, ಆಕ್ಸಿಡೆಂಟ್ ಆಗಿದ್ದು, ಕೈ ಮೂಳೆಗಳು, ಕಾಲು ಮೂಳೆಗಳು ಏನಾದರೂ ಮುರಿದಿದ್ರೆ, ಆಪ್ರೇಷನ್ ಆಗಿದ್ದರೆ ಅಂಥವರಿಗೂ ಕೂಡ ನಾವು ಇದೇ ರೀತಿಯಾಗಿ ಸೂಪನ್ನು ಮಾಡ್ತೀವಿ. ಸೂಪ್ ಮಾಡುವಾಗ ಯಾವುದೇ ಥರದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ನಾವು ಬಳಸೋದಿಲ್ಲ. ಅದಕ್ಕೆ ನಾವು ಬರೀ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ತೀವಿ. ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಬೋದು. ನಾನು ಅದನ್ನು ಇಲ್ಲಿ ಹಾಕಿಲ್ಲ. ನೀವು ಬೇಕಿದ್ದರೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು, ಅಂದರೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕಿ ಸೂಪನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ಲರ ಆರೋಗ್ಯಕ್ಕೂ, ವಯಸ್ಸಾದ್ಮೇಲಂತೂ ಮೂಳೆಗಳಿಗೆ ಗಟ್ಟಿನ ಕೊಡುತ್ತೆ. ಈ ಸೂಪನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಯಾರಿಗೆಲ್ಲ ಮಂಡ್ಯ ಸ್ಟೈಲ್ ತಲೆಕಾಲು ಮಾಂಸ, ಹಾಗೆ
ಸೂಪ್ ಇಷ್ಟ ಆಗಿದೆ ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಕಮೆಂಟ್ಗಾಗಿ, ನಿಮ್ಮ ಲೈಕ್ಗಾಗಿ ನಾವು ತುಂಬ ಕಾಯ್ತಾ ಇರ್ತೀವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗಿನ್ನೂ ಭಾಳ ಖುಷಿ ಆಗುತ್ತೆ. ಮತ್ತು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಯಾರಿಗೆಲ್ಲ ಮಂಡ್ಯ ಸ್ಟೈಲ್ ತಲೆಕಾಲು ಸೂಪು ಮತ್ತು ತಲೆಕಾಲು ಸಾಂಬಾರು ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ.